ವೆಲ್ಕಮ್ ಟು ಮೈ ಚಾನೆಲ್. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಈ ದಿನ ಬಹಳ ಮುಖ್ಯವಾಗಿರುವ ವಿಷಯ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನೀಟ್ 2025ರ ಪರೀಕ್ಷೆಯ ಕುರಿತಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ NTA ದವರು ಹೊರಡಿಸ್ತಾರೆ. ರಾಷ್ಟ್ರೀಯ ಮಟ್ಟದ ಒಂದು ವೈದ್ಯಕೀಯ ಕೋರ್ಸ್ಗಳಿಗಾಗಿ ಪ್ರವೇಶಕ್ಕಾಗಿ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥದ್ದು. ಸೊ ಈ ದಿನ ನಾನು ಈ ನೀಟ್ 2025 ಎಕ್ಸಾಮ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾದಾಗ ಏನೆಲ್ಲ ದಾಖಲೆಗಳನ್ನ ತಾವು ತಯಾರು ಮಾಡ್ಕೊಂಡಿರ್ಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನ, ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ತಮ್ಗೆ ನೀಡ್ತೇನೆ. ಸೊ ಇಲ್ಲಿ ವಿವರಿಸ್ತಕ್ಕಂಥ ಎಲ್ಲ ದಾಖಲೆಗಳು ಕೂಡ ತಮ್ಮೊಟ್ಟಿಗೆ ಇರಲಿ. ಇನ್ನೇನು ಕೆಲವು ದಿನಗಳಲ್ಲಿ ನೋಟಿಫಿಕೇಶನ್ ಬರ್ತದೆ. ತಾವು ಸುಲಭವಾಗಿ ಅರ್ಜಿಗಳನ್ನ ಯಾವುದೇ ದೋಷವಿಲ್ಲದೆ ಮತ್ತು ತಪ್ಪಿಲ್ಲದೆ ಕೂಡ ತಾವು ಸಲ್ಲಿಸಬಹುದು ಅಂತ ಹೇಳ್ತಾ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ತಮ್ಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ ಅನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ತಾವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ಗೆ ಇನ್ನೂ ಹೆಚ್ಚಿನ ಈ ರೀತಿಯ ಬೇರೆ ಬೇರೆ ನೀಟು, JEE, CET ಗೆ ಕುರಿತಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಗಳ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಿರ್ತೇನೆ. ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಈ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನೆಲ್ಲ ದಾಖಲೆಗಳು ಬೇಕು ಅಂತಕ್ಕಂಥ ಅಂಶಗಳನ್ನ ಒಂದೊಂದಾಗಿ ತಾವು ಗಮನಿಸಿ ತಾವು ಆ ರೀತಿ ರೆಡಿಯಾಗಿ ಇಟ್ಕೊಳ್ಬೇಕು. ಪ್ರಥಮದಲ್ಲಿ ಐಡೆಂಟಿಟಿ ಪ್ರೂಫ್ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಬಹಳ ಮುಖ್ಯವಾಗಿರೋದು ಅಂದ್ರೆ ಐಡೆಂಟಿಟಿ ಪ್ರೂಫ್. ಯೂಶುವಲಿ ಸರ್ಕಾರ ನೀಡಿರ್ತಕ್ಕಂಥ ಒಂದು ಐಡೆಂಟಿಟಿ ಪ್ರೂಫ್ ಅಂತಂದ್ರೆ ಅದನ್ನ ಆಧಾರ್ ಕಾರ್ಡ್ ಅಂತ ಹೇಳ್ತೇವೆ ನಾವು. ಸಾಮಾನ್ಯವಾಗಿ ಇದನ್ನ ಹೆಚ್ಚಾಗಿ ನಾವು ಆಧಾರ್ ಕಾರ್ಡ್ ಅನ್ನೇ ನಾವು ಇದನ್ನ ಉಪಯೋಗ ಮಾಡ್ತಿರ್ತೀವಿ. ಸೊ ಇಲ್ಲಿ ಎರಡು ವಿಧದಲ್ಲಿ ನಾವು ಆಧಾರ್ ಕಾರ್ಡ್ ಅನ್ನ ಬಳಸಬಹುದು. ಒಂದು ಐಡೆಂಟಿಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಅನ್ನ ಬಳಸಬಹುದು. ಜೊತೆಗೆ ನಿಮ್ಮ ಪ್ರಾರಂಭದಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳ್ತದೆ, ಅದು ಮಾಹಿತಿಯನ್ನ ಕೇಳ್ತದೆ. ಸೊ ಅದನ್ನ ಕೂಡ ನಾವು ಇದರಲ್ಲಿ ನಾವು ಮಾಡಬಹುದು. ಸೊ ಹಾಗಾಗಿ ಆಧಾರ್ ಕಾರ್ಡ್ ಅನ್ನ ತಾವು ರೆಡಿಯಾಗಿ ಇಟ್ಕೊಳ್ಬೇಕು. ಇನ್ನ ನೆಕ್ಸ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಈ ರಿಸರ್ವೇಶನ್ ಕ್ಲೇಮ್ಗೆ ಯಾರೆಲ್ಲ ಕೋಟಕ್ಕೆ ತಾವು ಬಯಸ್ತೀರಿ, ಮೀಸಲಾತಿ ಪ್ರವರ್ಗಗಳ ಅಡಿಯಲ್ಲಿ ವೈದ್ಯಕೀಯ ಸೀಟ್ಗಳನ್ನ ಪಡೆಯೋದಕ್ಕಾಗಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅದು ರೆಡಿ ಆಗಿರ್ಬೇಕು. ಅದು PDF ಮೋಡ್ ನಲ್ಲಿ ಇರ್ಲಿ. ಏನೆಲ್ಲ ಕೆಟಗರಿ ಅವರು ಬರ್ತಾರೆ, SC ST ಮತ್ತು OBC ಅವರು ಈ ಕೇಂದ್ರ ಸರ್ಕಾರದ ಆಲ್ ಇಂಡಿಯಾ ಲೆವೆಲ್ ರ್ಯಾಂಕಿಂಗ್ ನಲ್ಲಿ ತಾವು ಅರ್ಜಿಗಳನ್ನ ತಾವು ಎಲಿಜಿಬಿಲಿಟಿ ಪಡೆದು ಆಲ್ ಇಂಡಿಯಾ ಲೆವೆಲ್ ರ್ಯಾಂಕಿಂಗ್ ನಲ್ಲಿ ತಾವು ಸೀಟ್ಗಳನ್ನ ಪಡಿಬೇಕಾದಾಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಮತ್ತು ಮಾರ್ಗದರ್ಶನದಂತೆ ಏನೆಲ್ಲ OBC ಪ್ರವರ್ಗಗಳ ಅಡಿಯಲ್ಲಿ ಬರತಕ್ಕಂತ ಜಾತಿಯವರು ಇರ್ತಾರೆ, ತಾವು ಅದನ್ನೆಲ್ಲ ತಾವು ಗಮನಿಸ್ಕೊಳ್ಬೇಕಾಗ್ತದೆ. SC ST ಮತ್ತು OBC ಅವರು ಇನ್ನೊಂದು ಈ ಸರ್ಟಿಫಿಕೇಟ್ ವ್ಯಾಲಿಡೇಟ್ ಆಗಿರಲಿ, ತಮ್ಮದು ತೆಗೆದುಕೊಂಡಿರ್ತಕ್ಕಂಥದ್ದು ಜೆನ್ಯೂನ್ ಆಗಿರಲಿ, ಅದಕ್ಕೆ RD ನಂಬರ್ ಒಂದು ಕೂಡ ಇರುತ್ತದೆ. ಅಲ್ಲಿಯೂ ಕೂಡ ತಮ್ಮ ಮಾಹಿತಿ ಎಲ್ಲ ಆಟೋ ಫೆಚ್ ಆಗ್ತದೆ. ಸೊ ಇದು ನಿಮ್ಮ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತೆ. ಮತ್ತೊಂದು ಅಂಶ ಅಂತಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಇಲ್ಲಿ ತಮ್ಮ ಇಮೇಲ್ ID, ಅರ್ಜಿ ಸಲ್ಲಿಸಬೇಕಾದಾಗ ತಾವು ಏನ್ ಇಮೇಲ್ IDಯನ್ನ ಬಳಸ್ತೀರಿ ಮತ್ತು ಫೋನ್ ನಂಬರ್ ಅನ್ನ ಕೂಡ ತಾವು ಬಳಸ್ತೀರಿ. ಆ ಇಮೇಲ್ ID ಮತ್ತು ಫೋನ್ ನಂಬರ್ ಗಮನಿಸಿ. ಸೊ ಇಲ್ಲಿದೆ ಆ ಇಮೇಲ್ ID ಮತ್ತು ಫೋನ್ ನಂಬರ್ ನಿಮ್ಮದು ಚೇಂಜ್ ಆಗದೇ ಇರತಕ್ಕಂಥದ್ದಾಗಿರಲಿ. ಯಾಕಂದ್ರೆ ಒಂದು ಸಾರಿ ತಾವು ಅರ್ಜಿಗಳನ್ನ ಸಲ್ಲಿಸಿದಾದ ನಂತರ ಪ್ರೊಸೆಸ್ ಮುಗಿಯುವವರೆಗೂ ಕೂಡ ಇಮೇಲ್ ID ಮತ್ತು ಫೋನ್ ನಂಬರ್ ಕೂಡ ಆಕ್ಟಿವ್ ಆಗಿರ್ತಕ್ಕಂಥದ್ದನ್ನೇ ಕಡ್ಡಾಯವಾಗಿ ತಾವು ನೀಡಬೇಕು. ಯಾಕಂದ್ರೆ ಕಾಲಕ್ಕೆ NTA ಬರತಕ್ಕಂಥ ಗೈಡ್ಲೈನ್ಸ್ ಆಗ್ಲಿ ಅಥವಾ ಮಾಹಿತಿಗಳಾಗ್ಲಿ ಮೆಸೇಜ್ಗಳಾಗ್ಲಿ ತಮ್ಗೆ ಸಿಗ್ತದೆ. ಇನ್ನು ಸಿಗ್ನೇಚರ್ ಬೇಕು, ಸ್ಟೂಡೆಂಟ್ ಸಿಗ್ನೇಚರ್ ಇರಬೇಕು. ಒಂದು ಬಿಳಿಯ ಹಾಳೆಯಲ್ಲಿ ಒಂದು ಸಿಗ್ನೇಚರ್ ತೆಗೆದುಕೊಳ್ರಿ, ಅದು ಸ್ಟೂಡೆಂಟ್ ಸಿಗ್ನೇಚರ್ ಬೇಕಾಗ್ತದೆ. ನಂತರ ಥಂಬ್ ಇಂಪ್ರೆಷನ್ ಅನ್ನೋದು ಬಹಳ ಮುಖ್ಯ. ಇದರಲ್ಲಿ ಈ ಥಂಬ್ ಇಂಪ್ರೆಷನ್ ಒಂದಿದೆ, ಇಲ್ಲಿ ಗಮನಿಸ್ಬೇಕು ತಾವು. ಥಂಬ್ ಇಂಪ್ರೆಷನ್ ನಲ್ಲಿ ವಿದ್ಯಾರ್ಥಿಯ ಥಂಬು ಒಂದು ಮತ್ತು ಎರಡೂ ಕೈಗಳ ಫಿಂಗರ್ಸ್ ಗಳ ಇಂಪ್ರೆಷನ್ ಕೂಡ ಬೇಕಾಗ್ತದೆ. ಎರಡು ಕೈಗಳ ಫಿಂಗರ್ಸ್ ಇಂಪ್ರೆಷನ್ ಮತ್ತು ಥಂಬ್ ಕೂಡ ಬೇಕಾಗ್ತದೆ. ಸೊ ಅದನ್ನ ತಾವು ಗಮನಿಸ್ರಿ. ಇಲ್ಲಿ ಬಹಳ ಮುಖ್ಯವಾಗಿರೋ ಸಂಗತಿ ಅಂತಂದ್ರೆ ಥಂಬ್ ಅಂತ ನಾವು ಸಾಮಾನ್ಯವಾಗಿ ಥಂಬ್ ಅಂತ ನೋಡಿದಾಗ ಲೆಫ್ಟ್ ಹ್ಯಾಂಡ್ ಥಂಬ್ ಅಥವಾ ರೈಟ್ ಹ್ಯಾಂಡ್ ಥಂಬ್, ಲೆಫ್ಟ್ ಹ್ಯಾಂಡ್ ಥಂಬ್, ರೈಟ್ ಹ್ಯಾಂಡ್ ಥಂಬ್ ಪ್ಲಸ್ 5 ಫಿಂಗರ್ಸ್ ಇಮೇಜಸ್ ಕೂಡ ತಮ್ಗೆ ಬೇಕಾಗ್ತದೆ. ಸೊ ಇದು ಒಂದು. ನೆಕ್ಸ್ಟ್ ಮುಖ್ಯವಾಗಿರೋ ಮಾಹಿತಿ ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿ ಇದೆ. SSLC ಅಂಕಪಟ್ಟಿ ಈಗಾಗಲೇ ತಮ್ಮ ಹತ್ರ ಇರ್ತದೆ.
ವ್ಯಾಲಿಡೇಟ್ ಆಗಿರ್ತಕ್ಕಂಥ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಅಲ್ಲಿ ಕೂಡ ನಮೂದು ಮಾಡಬೇಕಾಗ್ತದೆ. ಜೊತೆಗೆ ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ತಕ್ಕಂಥ ಅಧಿಕೃತ ದಾಖಲೆ ಕೂಡ ಇದಾಗಿದೆ. ಆದ್ರಿಂದ ಸೊ ತಾವು SSLC ಮಾರ್ಕ್ಸ್ ಕಾರ್ಡ್ ಅನ್ನ ಪೂರ್ತಿಯಾಗಿರ್ತಕ್ಕಂಥ ಒಂದಿಷ್ಟು ವಿವರಗಳನ್ನ ಕೂಡ ತಾವಿಲ್ಲಿ ಸಲ್ಲಿಸಬೇಕಾಗ್ತದೆ. ಇನ್ನ ನೆಕ್ಸ್ಟ್ ನಾನು ಈಗಾಗಲೇ ಹೇಳಿದೆ, ಐಡೆಂಟಿಟಿ ಪ್ರೂಫ್ ಅಂತ ಹೇಳಿಬಿಟ್ಟು ಒಂದು ಆಧಾರ್ ಕಾರ್ಡ್ ಅನ್ನ ಕೇಳುತ್ತಾರೆ ಅಂತ. ಅದು ತಾವು ಗವರ್ಮೆಂಟ್ ನವರು ನೀಡಿರ್ತಕ್ಕಂಥದ್ದು ಕೂಡ ಒಂದು ಆಧಾರ್ ಕಾರ್ಡ್ ID ಪ್ರೂಫ್ ಆಗಿನೂ ತಾವು ಬಳಸಬಹುದು. ಜೊತೆಗೆ ತಾವು ಪ್ರಾರಂಭದಲ್ಲಿ ನಿಮ್ಮ ID ಕಾರ್ಡ್ಗಳನ್ನ ಫೆಚ್ ಮಾಡಬೇಕಾದಾಗೂ ಕೂಡ ಅದನ್ನ ಕೇಳಲಾಗ್ತದೆ. ಇನ್ನು ಮುಖ್ಯವಾಗಿರೋದು ಅಂತಂದ್ರೆ ಈ ಅಪಾರ್ ID. ಈಗಾಗಲೇ ಈ ಅಪಾರ್ ID ಕುರಿತಾಗಿ ನಾನು ವಿಡಿಯೋವನ್ನ ಕೂಡ ಮಾಡಿದ್ದೇನೆ, ಇದಕ್ಕೆ ಡಿಟೇಲ್ ಆಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ರೂ ಈ ಸಾರಿ ಅಪಾರ್ ID ಕಡ್ಡಾಯಗೊಳಿಸಿಲ್ಲ ಸರ್ಕಾರ, ಮ್ಯಾಂಡೇಟರಿ ಮಾಡಿಲ್ಲ. ಒಂದು ವೇಳೆ ಇತ್ತು ಅಂತಂದ್ರೆ ತಾವು ಅಪಾರ್ ID ಕೂಡ ತಾವು ತಯಾರು ಮಾಡಿಕೊಳ್ಳು ಇಟ್ಕೊಂಡಿರ್ಬೇಕು. ಅಲ್ಲಿ ಕೇಳಿದ ಅಪ್ಲಿಕೇಶನ್ ಕಾಲಮ್ ನಲ್ಲಿ ತಾವು ಆ ಅಪಾರ್ ID ಒಂದು ಸಂಖ್ಯೆ ಇರ್ತದೆ, ಆ ಸಂಖ್ಯೆಯನ್ನ ಹಾಕಬೇಕು. ಇನ್ನ ಬಹಳ ಮುಖ್ಯವಾಗಿರೋದು ಅಂತಂದ್ರೆ ಒಂದು ಪಾಸ್ ಫೋಟೋ ಮತ್ತೊಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂತಿದೆ, ಎರಡು ಇದ್ದಾವೆ. ತಾವು ಅದನ್ನ ಗಮನಿಸಿ. ಪಾಸ್ ಫೋಟೋ ಅಂತ ಬಂದಾಗ ಇದು ನಿಮ್ಗೆ ಒಂದು 10ರಿಂದ 15 ಕಾಪಿಗಳು ತೆಗೆದಿಟ್ಕೊಳ್ಳಿ. ಮುಂದೆ ಬೇಕಾಗ್ತದೆ, ಏನೆಲ್ಲ ಬೇಕಾಗ್ತದೆ. ಒಂದಿಷ್ಟು ಪಾಸ್ ಫೋಟೋಗಳನ್ನ ತೆಗೆದುಕೊಳ್ಬೇಕಾದಾಗ ಕೆಲವೊಂದಿಷ್ಟು ಗಮನ ಇರ್ಲಿ ನಿಮ್ಗೆ. ಏನು ಅಂತಂದ್ರೆ ಆ ಪಾಸ್ ಫೋಟೋದಲ್ಲಿ ನಿಮ್ಮ ಫೇಸ್ ಕ್ಲಿಯರ್ ಆಗಿ ವಿಸಿಬಲ್ ಆಗಿರ್ಬೇಕು. 80% to 90% ನಿಮ್ಮ ಮುಖ ಚರ್ಯೆ ಅದರಲ್ಲಿ ಮ್ಯಾಚ್ ಆಗ್ಬೇಕು, ಫೆಚ್ ಆಗ್ಬೇಕಿರ್ಬೇಕು. ಅಷ್ಟು ಕ್ಲಾರಿಟಿ ಇರ್ಲಿ ಅದರಲ್ಲಿ. ಜೊತೆಗೆ ನಿಮ್ ಫೋಟೋ ಆಯ್ತು, ನಿಮ್ಮ ಕ್ಯಾಪ್, ಕೂಲಿಂಗ್ ಗ್ಲಾಸು, ಸ್ಮಾರ್ಟ್ ಸನ್ ಗ್ಲಾಸಸ್, ಇವು ಯಾವ ಇಟ್ಟುಕೊಳ್ಳದೆ ಇರತಕ್ಕಂತ ಒಂದು ಫೋಟೋವನ್ನ ತೆಗೆಸ್ಕೊಳ್ರಿ. ಇನ್ನ ಫೋಟೋ ತೆಗೆಸ್ಕೊಂಡಾಗ ಆ ಫೋಟೋ ಕೆಳಗಡೆ ನಿಮ್ಮ ಹೆಸರು ಇರಬೇಕು. ಬಹಳ ಮುಖ್ಯವಾಗಿ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಫೋಟೋಕ್ಕೆ, ಅದ್ರ ಕೆಳಗಡೆ ನಿಮ್ಮ ಹೆಸರು ಇರಬೇಕು. ಜೊತೆಗೆ ಜನವರಿ 1, 2025 ನಂತರ ತೆಗೆಸ್ಕೊಂಡಿರ್ತಕ್ಕಂಥ ಇತ್ತೀಚಿನ ಭಾವಚಿತ್ರ ಬೇಕಾಗ್ತದೆ. ಅಲ್ಲಿ ನಿಮ್ಮ ಫೋಟೋ ಕೆಳಗಡೆ ನಿಮ್ಮ ಹೆಸರು ಇರಬೇಕು. ಜೊತೆಗೆ ಡೇಟ್ ಆಫ್ ಫೋಟೋ ಟೇಕನ್ ಅಂತ ಹೇಳಿ ಯಾವ ದಿನಾಂಕದಂದು ತಾವು ಫೋಟೋವನ್ನ ತೆಗೆದುಕೊಂಡಿದ್ದೀರಿ ಅಂತಕ್ಕಂಥದ್ದು ಕೂಡ ಅಲ್ಲಿ ನಮೂದಾಗಿರ್ಬೇಕು. ಸೊ ಇದು ಫೋಟೋಕ್ಕೆ ಸಂಬಂಧಪಟ್ಟಂತಹದ್ದು. ಇನ್ನೊಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂತ ಇದೆ, ಇದು 4x6 ಸೈಜ್ ನಲ್ಲಿ ಇರ್ಲಿ. ಇದು ಕೂಡ ರೀಸೆಂಟ್ ಆಗಿರ್ಬೇಕು. ನಿಮ್ಮ ಬೇರೆ ಬೇರೆ ಹಲವಾರು ಪ್ರೊಸೆಸ್ ಗಳು ಬಂದಾಗ ಈ ಎಕ್ಸಾಮಿನೇಷನ್ ಪರ್ಪಸ್ ಆಗಿ ಬೇರೆ ಬೇರೆ ಇದಕ್ಕೆ ಕೂಡ ಇದನ್ನ ಬಳಸಲಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಏನೆಲ್ಲ ದಾಖಲೆಗಳನ್ನ ನಾವು ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ತೆಗೆದುಕೊಳ್ಳಬೇಕಂತಕ್ಕಂಥದ್ದನ್ನ ನಾನು ವಿವರಿಸಿದ್ದೇನೆ. ನಿಮ್ಗೆ ಮಾಹಿತಿ ಇಷ್ಟ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನ. ಮತ್ತೆ ತಮ್ಗೆ ಬೇರೆ ಬೇರೆ ವಿವಿಧ ಒಂದು ಮಾಹಿತಿಗಳನ್ನ ಒಳಗೊಂಡಿರ್ತಕ್ಕಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ. ತಮಗೆ ಪ್ರಥಮತ ನೋಟಿಫಿಕೇಶನ್ ಬರ್ತದೆ. ಜೊತೆಗೆ ನೀಡಿರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಸೆಂಡ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.